ವೆಲ್ಕಮ್ ಟು ನಮ್ಮ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ವಿಷಯ ಏನಂತಂದರೆ, ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ಯೋಜನೆ ಆಲ್ರೆಡಿ ಪ್ರಾರಂಭವಾಗಿದೆ. ಸೊ ಕೆ ಎಸ್ ಆರ್ ಟಿ ಸಿ ಅಧಿಕೃತ ಮಾಹಿತಿ ಏನಿದೆ, ಅರ್ಜಿ ಹೇಗೆ ಸಲ್ಲಿಸೋದು, ಆಲ್ರೆಡಿ ಇವಾಗಲೇ ಬಸ್ ಪಾಸ್ ದುಡ್ಡು ಕೊಟ್ಟು ತಗೊಂಡವ್ರದ್ದು ಯಾವ ಥರ ಹಣ ವಾಪಸ್ ಬರುತ್ತಾ ಇಲ್ವಾ ಅನ್ನೋ ಥರ ಈ ವಿಷಯನ ಇವತ್ತು ಚರ್ಚೆ ಮಾಡೋಣ. ಸೊ ನೋಡೋಣ ಇವತ್ತಿನ ವಿಡಿಯೋ ಏನು ಥರ ಅಂದರೆ, ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ಆಲ್ರೆಡಿ ಆರಂಭವಾಗಿದೆ. ಕೆ ಎಸ್ ಆರ್ ಟಿ ಸಿ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಏನಂತಂದರೆ, ಇವಾಗ ಆಲ್ರೆಡಿ ಪಾವತಿಸಿ ಒಂದು ಏನು ಬಸ್ ಪಾಸ್ ಪಡೆದವರು 15 ದಿನದಲ್ಲೇ ಅವರ ಹಣ ವಾಪಸ್ ಬರುತ್ತೆ ಅಂತ ಹೇಳಿದರೆ, ಅದನ್ನು ಯಾವ ಥರ ತಗೊಳ್ಳೋದು ಹೆಂಗೆ ಅಂತ ಇವತ್ತು ನೋಡೋಣ. ಸೊ ಸರ್ಕಾರ 2026-27 ಶೈಕ್ಷಣಿಕ ಸಾಲಿಗೆ ರಾಜ್ಯ ಸರ್ಕಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಂಚರಿಸಲು ಉಚಿತ ಬಸ್ ಪಾಸ್ ಘೋಷಣೆಯಾಗಿತ್ತು. ಜೂನ್ 12ರಿಂದನೇ ಇದು ಆರಂಭವಾಗಿದೆ. ಸೊ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ ಏನಕ್ಕೆ ಹಣ ಕಟ್ಟಿ ನೀವು ಪಾಸ್ ಪಡೆದಿರಲ್ವ, ಅದು 15 ದಿನಗಳೊಳಗಾಗಿ ನಿಮ್ಮ ಸಂಪೂರ್ಣ ಏನು ದುಡ್ಡಿದೆಯಲ್ಲ ಅದು ಆಲ್ರೆಡಿ ಮರುಪಾವತಿ ಆಗುತ್ತೆ. ಸೊ ಗಡಿಭಾಗದ ವಿದ್ಯಾರ್ಥಿಗಳಿಗೂ ಈ ಸೌಲಭ್ಯ ಲಭ್ಯವಿದೆ ಎಂದು ಕೆ ಎಸ್ ಆರ್ ಟಿ ಸಿ ಅಧಿಕೃತ ಮಾಹಿತಿ ಹಂಚಿಕೊಂಡಿದೆ. ಸೊ ಗಡಿಭಾಗದಲ್ಲಿ ಏನು ವಿದ್ಯಾರ್ಥಿಗಳು ಓಡಾಡ್ತಿರ್ತಲ್ಲ ಅವ್ರಿಗೂ ಕೂಡ ಇದು ಉಚಿತ ಬಸ್ ಪಾಸ್ ಯೋಜನೆ ಅನ್ವಯ ಆಗುತ್ತೆ. ಸೊ ರಾಜ್ಯದ 4 ಸಾರಿಗೆ ನಿಯಮಗಳ ಕೆ ಎಸ್ ಆರ್ ಟಿ ಸಿ, ಬಿ ಎಂ ಟಿ ಸಿ, ಸೊ ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ, ಸೊ ಈ ಬಸ್ಗಳಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೇ ಉಚಿತ ಬಸ್ ಪಾಸ್ ವಿತರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಅಂದರೆ ಜೂನ್ 12ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಸೊ ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ. ಸೊ ನೋಡಿ, ಹಳೆ ನಿಯಮಗಳನ್ನೇ ಮುಂದುವರಿಕೆ ಮಾಡಿದ್ದಾರೆ. ಉಚಿತ ಬಸ್ ಪಾಸ್ ವಿತರಣೆಗೆ ಸಂಬಂಧಿಸಿ ಹಿಂದೆ ಏನು ವಿದ್ಯಾರ್ಥಿಗಳ ಶೈಕ್ಷಣಿಕ ಅರ್ಹತೆ ಮತ್ತು ಪ್ರಯಾಣಿಸಿದ ದೂರದ ಮಿತಿ, ಕಾಲಾವಧಿ ಏನಿತ್ತಲ್ಲ ಅದೇ ಸೇಮ್ ಇರುತ್ತೆ, ಏನು ಚೇಂಜಸ್ ಏನಿಲ್ಲ. ಸೊ ಗಡಿಭಾಗದ ವಿದ್ಯಾರ್ಥಿಗಳಿಗೂ ಸೌಲಭ್ಯ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನೆರೆ ರಾಜ್ಯಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಓದುತ್ತಿರುವ ಹಾಗೂ ನೆರೆ ರಾಜ್ಯದ ಗಡಿಭಾಗಗಳಲ್ಲಿ ವಾಸವಿದ್ದು ಕರ್ನಾಟಕದೊಳಗೆ ಬಂದು ಏನವರು ಓದ್ತಿರ್ತಾರಲ್ವ, ವಾಸಂಗ ಮಾಡ್ತಿರಲ್ಲ, ಅವ್ರಿಗೂ ಕೂಡ ಉಚಿತ ಬಸ್ ಪಾಸ್ ಪಡೆಯೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಹಣ ಕಟ್ಟಿ ಪಾಸ್ ಪಡೆದವ್ರ ಗತಿ ಏನು ಅಂತಂದರೆ, ಮೇ 29ರಿಂದನೇ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಪಾಸ್ ವಿತರಣೆ ಶುರುವಾಗಿದ್ದು ಕಾರಣ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಹಣ ಕಟ್ಟಿ ಪಾವತಿಸಿ ಪಾಸ್ ಪಡೆದುಕೊಂಡಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಆತಂಕ ಪಡುವಂಥದ್ದೇನಿಲ್ಲ. ಈಗಾಗಲೇ ಏನು ನೀವು ಹಣ ಕಟ್ಟಿ ಪಾಸನ್ನು ತಗೊಂಡಿದ್ದೀರೋ ಅದು ಮಾನ್ಯ ಆಗಿರುತ್ತೆ, ಅಂದರೆ ಅದು ವ್ಯಾಲಿಡ್ ಆಗಿರುತ್ತೆ. ಬಟ್ ನಿಮಗೆ ದುಡ್ಡು ವಾಪಸ್ ಆಗುತ್ತೆ. ನೋಡಿ, ನಿಮ್ಮ ಸಂಪೂರ್ಣ ಶುಲ್ಕ 15 ದಿನ ಒಳಗಾಗಿ ಮರುಪಾವತಿ ಮಾಡಲಾಗುವುದೆಂದು ನಿಗಮ ಸ್ಪಷ್ಟಪಡಿಸಿದ್ದಾರೆ. ಸೊ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ, ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಪಡೆಯೋಕ್ಕೆ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಎಲ್ಲಿಂದಾದರೂ ನೀವು ಶಾಲಾ ಕಾಲೇಜಿಂದ ಅರ್ಜಿ ಸಲ್ಲಿಸಬಹುದು. ಸೊ ಅದು ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಸಲ್ಲಿಸೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಬದಲಾಗಿ ಕರ್ನಾಟಕವನ್ನಲ್ಲೂ ನೀವು ಸಲ್ಲಿಸ್ಬೋದು, ಬೆಂಗಳೂರನ್ನಲ್ಲಿ ಸಲ್ಲಿಸ್ಬೋದು, ಮತ್ತು ಗ್ರಾಮ್ 1 ಅಂತ ಏನಿದೆಯಲ್ಲ ಅಲ್ಲಿ ನೀವು ಸಲ್ಲಿಸ್ಬೋದು. ಇದಕ್ಕೆ ನೋಡಿ, 30 ರೂಪಾಯಿ ಸೇವಾ ಶುಲ್ಕ ಅಷ್ಟೇ ಕೊಟ್ಟಿದ್ದಾರೆ. ಸೊ ನೋಡಿಕೊಂಡು ಅರ್ಜಿ ಹಾಕಿ. ಪಾಸ್ ಪಡೆಯಲು ಯಾವ ಥರ ಪ್ರಕ್ರಿಯೆ ಇದೆ ಅಂದರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಮೊಬೈಲ್ಗೆ ಸಂಖ್ಯೆಗೆ ಒಂದು OTP ಬರುತ್ತೆ. ಸೊ ಆ OTP ಬಂದ ನಂತರ ಏನು ಮಾಡಬೇಕು, ವಿದ್ಯಾರ್ಥಿಗಳು ನಿಮ್ಮ ID, ಕಾಲೇಜ್ ಅಥವಾ ID ಕಾರ್ಡ್ ಅಥವಾ ಶುಲ್ಕ ಏನು ನೀವು ಫೀಸ್ ಕಟ್ಟಿರ್ತೀರಲ್ಲ ಆ ರಸೀದಿ ತೆಗೆದುಕೊಂಡು ನಿಮ್ಮ ಹತ್ತಿರದ ಗೊತ್ತುಪಡಿಸಿ ಪಾಸ್ ವಿತರಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪಾಸನ್ನು ಪಡೆಯಬಹುದು. ಸೊ ವಿದ್ಯಾರ್ಥಿನಿಯರು ಈಗಾಗಲೇ ಏನು ಶಕ್ತಿ ಯೋಜನೆ ಜಾರಿಯಲ್ಲಿ ಇದೆಯಲ್ಲ ಅದರ ಮೂಲಕನೇ ಅವರು ಪ್ರಯಾಣ ಮಾಡಬಹುದು. ಪ್ರತ್ಯೇಕ ಏನು ಪಾಸ್ ಪಡೆಯುವಂಥ ಏನು ನೆಸೆಸಿಟಿ ಇಲ್ಲ, ಅವಶ್ಯಕತೆ ಏನಿಲ್ಲ. ಸೊ ಅರ್ಜಿ ಸಲ್ಲಿಸುವ ಲಿಂಕ್ ಆಲ್ರೆಡಿ ನಾನು ಇಲ್ಲಿ ತೊಗೊಂಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ. ನೀವು ಅಲ್ಲಿಂದನೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿಗಮದ ವ್ಯಾಪ್ತಿಯಲ್ಲಿ ಒಟ್ಟು 123 ಪಾಸ್ ವಿತರಣಕ್ಕೆ ಕೌಂಟರ್ಗಳನ್ನೇನು ಮಾಡಿದ್ದಾರೆ. ಕೆ ಎಸ್ ಆರ್ ಟಿ ಸಿ ವೆಬ್ಸೈಟ್ನಲ್ಲಿದೆ. ಅದರದ್ದು ಕೂಡ ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು ಎಲ್ಲೆಲ್ಲಿದೆ ಅಂತ. ಸೊ ಅದ್ರ ಜೊತೆಗೆ ಏನು ಮಾಡಿದರೆ, ಈ ಸರಿ ವಿಮೆ ಅಂದರೆ ನಿಮಗೆ ಇನ್ಸೂರೆನ್ಸ್ ಕೂಡ ಹಾಕಿದ್ದಾರೆ. ಪ್ರತಿ ಬಸ್ ಪಾಸ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಅಪಘಾತ ವಿಮೆ ರಕ್ಷಣೆಯನ್ನು ಕೂಡ ಒದಗಿಸಲಾಗಿದೆ. ಸೊ ಇನ್ಸೂರೆನ್ಸ್ ಕೂಡ ಇವಾಗ ಇನ್ನು ಮೇಲೆ ಈ ಪಾಸಲ್ಲಿ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ನೋಡಿ, ಒಟ್ಟಾರೆ ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಪ್ರತಿದಿನ ಬಸ್ ಮೂಲಕ ಶಾಲಾ ಕಾಲೇಜಿಗೆ ಹೋಗುವಂಥ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಆರ್ಥಿಕ ಹೊರೆ ತಪ್ಪಿಸಲಾಗಿದೆ. ಸೊ ನೀವು ಏನು ಖರ್ಚು ಮಾಡ್ತಿದ್ರಲ್ಲ ಆ ಖರ್ಚನ್ನು ನಿಮ್ಮ ತಂದೆ ತಾಯಿಗಳಿಗೆ ಕಡಿಮೆ ಮಾಡಿದ್ದಾರೆ ಗೌರ್ಮೆಂಟು. ಸೊ ಇದು ಇವತ್ತಿನ ವಿಷಯ ಇದಾಗಿತ್ತು. ಸೊ ಇದೇ ರೀತಿ ಹೆಚ್ಚಿನ ವಿಷಯಗಳು ಬೇಕಾದಲ್ಲಿ ನಮ್ಮ ಜಾಬ್ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಅದನ್ನು ನೀವು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ಕೊಳ್ಳಿ. ಇದೇ ಥರ ಮುಖ್ಯವಾದಂಥ ಮಾಹಿತಿಗಳು ನಾವು ಕೊಡ್ತಾ ಇರ್ತೀವಿ. ಸೊ ಇದರಲ್ಲಿ ಏನೇ ನಿಮಗೆ ಡೌಟ್ ಇದ್ದರೆ, ಏನೇ ಕ್ವಶನ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅಷ್ಟು ಬೇಗ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಸೊ ಧನ್ಯವಾದಗಳು.